ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello friends, welcome back to another session of Namma Law X Bengaluru presents current issue of the day, episode number 79. Okay, so in today's episode we are going to look into the topic of World Craft Council. Okay, so simple ಅನ್ಸುತ್ತೆ ಟಾಪಿಕ್, ಬಟ್ ಯಾಕೆ ನ್ಯೂಸಲ್ಲಿ ಇದೆ, ಜೊತೆಗೆ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅಂದರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು ಅದನ್ನ ನೋಡ್ಕೊಂಬರೋಣ. ಓಕೆ, ಸೊ ಅಗೇನ್ ನ್ಯೂಸಲ್ಲಿ ಯಾಕಿದೆ, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಏನು, ಮತ್ತು ರಿಲೇಟಿವ್ ಒಂದು ಟಾಪಿಕ್ ಇದೆ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ. ಇದನ್ನೆಲ್ಲ ಇವತ್ತಿನ ವೀಡಿಯೋಸಲ್ಲಿ ನೋಡೋಣ ನಾವು. ಸೊ ಕಂಟೆಕ್ಸ್ಟ್ ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ಶ್ರೀನಗರ್ ವಾಸ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ಕ್ರಾಫ್ಟ್ ಸಿಟಿ ಬೈ ದ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್. ಓಕೆ, ಶ್ರೀನಗರ್ನ 4th ಸಿಟಿಯಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಆಸ್ ಅ ವರ್ಲ್ಡ್ ಕ್ರಾಫ್ಟ್ ಸಿಟಿ ಬೈ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅವರು. ಓಕೆ, ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಇದಕ್ಕಿಂತ ಮುಂಚೆ ಶ್ರೀನಗರ್ನ 3 year ಬ್ಯಾಕ್ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕಲ್ಲಿ ಕೂಡ ಇನ್ಕ್ಲೂಡ್ ಮಾಡಿದ್ರು. ಇವಾಗ ಇದನ್ನ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ WCCದವರು ಇನ್ಕ್ಲೂಡ್ ಮಾಡಿದ್ದಾರೆ, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್. ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಆ್ಯಂಡ್ ಸಿಲೆಬಸ್ಸಲ್ಲಿ GS1 ಎಸ್ಪೆಷಲಿ ಆರ್ಟ್ ಆ್ಯಂಡ್ ಕಲ್ಚರಲ್ ಬರುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಟಾಪಿಕ್ನ ಚೂಸ್ ಮಾಡಿದ್ದೀವಿ. ಸೊ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅಂದರೆ ಏನು, ಜೊತೆಗೆ ಕ್ರಿಯೇಟಿವ್ ನೆಟ್ವರ್ಕ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಈ ಥರವಾದ ಟಾಪಿಕ್ ನ್ಯೂಸ್ ಲೈಕ್ UPSCಲಿ ಯಾವ ಥರ ಕೇಳ್ತಾರೆ ಅಂತ. ಓಕೆ, ಸೊ ಪ್ರಿಲಿಮ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಇದು 2017 ಪ್ರಿವಿಯಸ್ ಇಯರ್ ಕ್ವಶನ್. ಇದು ಏನಂತಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. 1 ಪುತ್ತುಕ್ಕಲಿ ಶಾಲ್ಸ್ ತಮಿಳ್ನಾಡು, ಸುಜ್ನಿ ಎಂಬ್ರಾಯ್ಡರಿ ಮಹಾರಾಷ್ಟ್ರ, ಉಪ್ಪದ ಜಮದಾನಿ ಸ್ಯಾರೀಸ್ ಕರ್ನಾಟಕ. ಓಕೆ, ಕ್ರಾಫ್ಟ್ ಹೆರಿಟೇಜ್ ಆಫ್ ವಿಚ್ ಆಫ್ ದ ಪೇರ್ಸ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್. ಆಪ್ಷನ್ A 1 ಓನ್ಲಿ, B 1 and 2, C 3 ಓನ್ಲಿ ಆ್ಯಂಡ್ D 2 and 3. ಸೊ ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ನ ಜಾಸ್ತಿ ಕೇಳ್ತಾರೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕ್ವಶನ್ನ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಟೆಂಡ್ ಮಾಡಿ, ಅಟ್ಲೀಸ್ಟ್ ಎಲಿಮಿನೇಷನ್ ಮೆಥಡ್ ಆದರೂ ಯೂಸ್ ಮಾಡ್ಕೊಂಡು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಮೇನ್ಸಲ್ಲಿ ಯಾವ ಥರ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಥರ ಕ್ವಶನ್ಸ್ ಕೇಳ್ತಾರೆ. 2018 ಕೇಳುವಂಥ ಕ್ವಶನ್ ಇದು. ಸೇಫ್ ಗಾರ್ಡಿಂಗ್ ದ ಇಂಡಿಯನ್ ಆರ್ಟ್ ಹೆರಿಟೇಜ್ ಈಸ್ ದ ನೀಡ್ ಆಫ್ ದಿ ಮೂಮೆಂಟ್ ಕಮೆಂಟ್. ಓಕೆ, ಸೊ ಇಂಡಿಯನ್ ಹೆರಿಟೇಜ್ನ ಸೇಫ್ ಗಾರ್ಡ್ ಮಾಡೋದು ಇವಾಗಿನ ಪ್ರೆಸೆಂಟ್ ನೀಡ್ ಆಗಿದೆ, ಕಮೆಂಟ್ ಅಂತ. ಸೊ ಈ ಥರ ಕ್ವಶನ್ಸ್ ಬಂತಂದ್ರೆ ಏನು ಮಾಡ್ತೀರಾ ಅಂದರೆ, ನೀವು UPSCಯಲ್ಲಿ ಲೈಕ್ ಇಂಡಿಯನ್ ಹೆರಿಟೇಜ್ ಇದೆಯಲ್ಲ, ಅದು ಸಿಗ್ನಿಫಿಕೆನ್ಸ್ ಬಗ್ಗೆ ಮಾತಾಡಬೇಕು. ಸಿಗ್ನಿಫಿಕೆನ್ಸ್ ಮಾತಾಡಿ ಅದನ್ನ ಗೌರ್ಮೆಂಟ್ ಅವರು ಅದನ್ನ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ ಏನಾದರೂ ವೆಲ್ಫೇರ್ ಸ್ಕೀಮ್ ತೊಗೊಂಬಂದಿದ್ದಾರೆ ಅಂತ ಅದ್ರ ಬಗ್ಗೆ ಅದರಲ್ಲಿ ಕಮೆಂಟಲ್ಲಿ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ನೀವು ಕ್ರಿಯೇಟಿವ್ ಏನಾದರೂ ಐಡಿಯಾಸ್ನ ಸಜೆಸ್ಟ್ ಮಾಡ್ಬೋದು. ಆ ಥರ ಮೇನ್ ಸ್ಟ್ರಕ್ಚರ್ ಆಗಿ ಇಂಟ್ರೊಡಕ್ಷನಲ್ಲಿ ಏನು, ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಏನಿದೆ ಇವಾಗ, ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಗೌರ್ಮೆಂಟ್ ಏನು ಮಾಡಿದರೆ, ನೀವು ಕ್ರಿಯೇಟಿವ್ ಸೊಲ್ಯೂಷನ್ಸ್ನ ಜೊತೆಗೆ ಕನ್ಕ್ಲೂಷನ್, ಈ ರೀತಿಯಾದಂಥ ಒಂದು ಮೇನ್ ಸಿನಾಪ್ಸಿಸ್ ಮಾಡಿ ಆನ್ಸರ್ ಬರೀಬೇಕಾಗುತ್ತೆ. ಓಕೆ, ಹೋಲಿಸ್ಟಿಕ್ ಆಗಿ ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಇವಾಗ ಮೇನ್ ಟಾಪಿಕ್, ದಟ್ ಈಸ್ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್. ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತ. ಇದು ಇಂಟರ್ನ್ಯಾಷನಲ್ ಅಂತ ಯಾಕೆ ಕರೀತಾರೆ ಅಂದರೆ, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲಲ್ಲಿ ಮೇಜರ್ ಆಗಿ 5 ರೀಜನ್ಸ್ ಇದೆ. ಸೊ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್, WCC ಯುರೋಪ್ ಅಂತ ಇರುತ್ತೆ, WCC ನಾರ್ತ್ ಅಮೆರಿಕಾ, ಆ ಥರ ಸಪ್ರೇಟಾಗಿ ಬಗ್ಗೆ ಹೆಸರಿಟ್ಟಿರ್ತಾರೆ. ಸೊ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂದರೆ ಇದು ಓವರಾಲ್ ಆಗಿ ಕನ್ಕ್ಲೂಡ್ ಮಾಡಲಿಲ್ಲ, ಓವರಾಲ್ ಆಗಿ ನೋಡ್ಕೊಳ್ಳುವಂಥ ಮೇನ್ ಬಾಡಿ ಇದು. ಓಕೆ, ಸೊ ಏನಿದು ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅಂತಂದರೆ, ಇಟ್ ಈಸ್ ಅ ನಾನ್ ಪ್ರಾಫಿಟ್ ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್. ಸೊ ಬೇಸಿಕಲಿ ಇಟ್ ಈಸ್ ಅನ್ NGO, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1964. ಸೊ ವೆರಿ ಓಲ್ಡ್ ಆರ್ಗನೈಸೇಷನ್ ಇದು. ಇಟ್ ಈಸ್ ರಿಜಿಸ್ಟರ್ಡ್ ಇನ್ ಬೆಲ್ಜಿಯಂ ಆಸ್ ಅನ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ವಿತೌಟ್ ಲುಕ್ರೇಟಿವ್ ಪರ್ಪಸಸ್. ಸರಿನಾ, ಇದೇನು ಲುಕ್ರೇಟಿವ್ ಪರ್ಪಸ್ ಇಲ್ಲ, ಅದರಿಂದ ಏನು ಪ್ರಾಫಿಟ್ ಇಲ್ಲ, ಆ ಥರ ಅಂತ ರಿಜಿಸ್ಟರ್ ಆಗಿದ್ದಾರೆ. ಇಲ್ಲಿ ಬೆಲ್ಜಿಯಮಲ್ಲಿ ರಿಜಿಸ್ಟರ್ ಆಗಿದೆ ಇದು. ಸೊ ಇದು ಯುನೆಸ್ಕೋಗೆ ಅಫಿಲಿಯೇಟ್ ಆಗಿದೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ಆಗಿ UPSCಯಲ್ಲಿ ಈ ಥರ ಕ್ವಶನ್ಸ್ ಜಾಸ್ತಿ ಕೇಳೋದು. ಏನಂತಂದರೆ, ಯಾವುದೋ ಒಂದು ಆರ್ಗನೈಸೇಷನ್ ಹೆಸರು ಕೊಟ್ಟು ಇಟ್ ಈಸ್ ಅಫಿಲಿಯೇಟೆಡ್ ಟು ಯುನೆಸ್ಕೋ ಆರ್ ಯುನೈಟೆಡ್ ನೇಷನ್ಸ್ ಅಂತ ಕೇಳ್ತಾರೆ. ಸೊ ಇದು ಅಫಿಲಿಯೇಟ್ ಆಗಿದೆ, ಬಟ್ ಇಟ್ ಈಸ್ ನಾಟ್ ಎನ್ ಆರ್ಗನ್ ಆಫ್ ಯುನೈಟೆಡ್ ನೇಷನ್ಸ್. ಅದು ಇಂಪಾರ್ಟೆಂಟ್ ಆಗುತ್ತೆ. ಅಫಿಲಿಯೇಟ್ ಆಗಿದೆ ಬಟ್ ಆರ್ಗನ್ ಅಲ್ಲ. ಆ್ಯಂಡ್ ದೆನ್ ಇದ್ರ ಫೌಂಡರ್ಸ್ ಯಾರಂದರೆ, ಕಮಲಾದೇವಿ ಚಟ್ಟೋಪಾಧ್ಯಾಯ ಆ್ಯಂಡ್ ಐಲೀನ್ ಆಸ್ಬಾರ್ನ್ ವೆಬ್ ಅಂತ. ಸೊ ಕಮಲಾದೇವಿ ಚಟ್ಟೋಪಾಧ್ಯಾಯ ಹೆಸರಲ್ಲಿ ಹೇಳ್ದಂಗೆ ಇಂಡಿಯನ್ ಇದ್ದಾರೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ ಇದು. ಕಮಲಾದೇವಿ ಚಟ್ಟೋಪಾಧ್ಯಾಯ ಆ್ಯಂಡ್ ಐಲೀನ್ ಆಸ್ಬಾರ್ನ್ ವೆಬ್ ಅನ್ನೋರು ಫೌಂಡ್ ಮಾಡಿದ್ರು. ಸೊ ಇದ್ರ ಪರ್ಪಸ್ ಏನಂತಂದರೆ, ಹೆಸರು ಹೇಳ್ದಂಗೆ ಕ್ರಾಫ್ಟ್ ಬಗ್ಗೆ ಡೀಲ್ ಮಾಡುತ್ತೆ. ಸೊ ಪ್ರಮೋಟ್ ಫೆಲೋಶಿಪ್ ಅಮಂಗ್ ದ ಕ್ರಾಫ್ಟ್ ಪರ್ಸನ್ಸ್ ವರ್ಲ್ಡ್ ವೈಡ್ ಆ್ಯಂಡ್ ಫಾಸ್ಟರ್ ಎಕನಾಮಿಕ್ ಡೆವಲಪ್ಮೆಂಟ್ ಥ್ರೂ ಕ್ರಾಫ್ಟ್ ರಿಲೇಟೆಡ್ ಆ್ಯಕ್ಟಿವಿಟೀಸ್, ಆರ್ಗನೈಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್, ಆರ್ಗನೈಸ್ ವರ್ಕ್ಶಾಪ್ಸ್, ಕಾನ್ಫರೆನ್ಸಸ್, ಸೆಮಿನಾರ್ಸ್ ಆ್ಯಂಡ್ ಎಕ್ಸಿಬಿಷನ್ಸ್ ಆ್ಯಂಡ್ ಆಫರ್ ಎನ್ಕರೇಜ್ಮೆಂಟ್ ಆ್ಯಂಡ್ ಅಡ್ವೈಸ್ ಟು ದ ಆರ್ಟಿಷನ್ಸ್. ಓಕೆ, ಬೇಸಿಕಲಿ ಅಂತಂದರೆ ಕೈಗಾರಿಕೆಗಳು ಇರ್ತಾವಲ್ಲ, ಕೈಗಾರಿಕೆಗಳಂತಾರೆ ನಾರ್ಮಲ್ ಆಗಿ ಆರ್ಟಿಷನ್ಶಿಪ್ ಅಂತ ಕರೀತಿರಲ್ಲ. ನಾರ್ಮಲ್ ಆಗಿ ಹಳ್ಳಿಗಳಲ್ಲಿ ಅಲ್ಲಿ ಕೈ ಕುಸುಬುಗಳನ್ನು ಮಾಡ್ತಿರ್ತಾರಲ್ಲ,
ಅಂಥದನ್ನು ಎಕನಾಮಿಗೆ ಲೈಕ್ ಹಂಗೆ ಇದು ಮಾಡ್ತಾರೆ, ಕನೆಕ್ಟ್ ಮಾಡ್ತಾರೆ, ಸರಿನಾ. ಅದರ ಡೆವಲಪ್ಮೆಂಟಿಂದ ಅದನ್ನು ಪ್ರಿಸರ್ವ್ ಮಾಡೋದ್ರಿಂದ ಓನ್ಲಿ ಕಲ್ಚರಲ್ ಅಷ್ಟೇ ಅಲ್ಲ ಬಟ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಇದೆ ಅಂತ ಕನೆಕ್ಟ್ ಮಾಡ್ತಾರೆ ಈ ಥರ. ಸೊ ಟ್ರೆಡಿಷನಲ್ ಕ್ರಾಫ್ಟ್ ಅಂತಂದರೆ ಅದಕ್ಕೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಇದ್ದೇ ಇರುತ್ತೆ, ಯಾಕಂದರೆ ಇದನ್ನ ಹಳೆ ಕಾಲದಿಂದನೂ ಪ್ರಾಕ್ಟೀಸ್ ಮಾಡ್ಕೊಂಬಂದಿರೋಂಥ ಕಲೆ ಇದೆ, ಅದಕ್ಕೋಸ್ಕರ ಕಲ್ಚರಲಿ ಸಿಗ್ನಿಫಿಕೆಂಟ್ ಇರುತ್ತೆ. ಜೊತೆಗೆ ಅದಕ್ಕೆ ಎಕನಾಮಿಕಲ್ ಸಿಗ್ನಿಫಿಕೆನ್ಸ್ನೇ ಇರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿದವರು ಅದನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದಾಗ ಅದ್ರ ಬರುವಂಥ ಮನಿಯಿಂದ ಆ ಸೊಸೈಟಿ ಡೆವಲಪ್ ಆಗೋ ಚಾನ್ಸ್ ಇರುತ್ತೆ, ಜಾಸ್ತಿ ಅಪರ್ಚುನಿಟಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಟ್ರೆಡಿಷನಲ್ ಕ್ರಾಫ್ಟ್ನ ನಾಟ್ ಜಸ್ಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಕಲ್ಚರ್ ಬಟ್ ಆಲ್ಸೋ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಆ ಥರ ಪ್ರಮೋಟ್ ಮಾಡೋದು ಯಾರು ಮಾಡ್ತಾರೆ ಅಂದರೆ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಪ್ರಮೋಟ್ ಮಾಡ್ತಾರೆ. ಸೊ ಇದನ್ನ ಪ್ರಮೋಟ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ ಡಿಫ್ರೆಂಟ್ ಕಂಟ್ರೀಸ್ ಅಥವಾ ಡಿಫ್ರೆಂಟ್ ಸಿಟೀಸಲ್ಲಿ ಬೇರೆ ಬೇರೆ ಅಂತ ಕ್ರಾಫ್ಟ್ ಮಾಡ್ತಿರ್ತಾರಲ್ಲ, ಅವ್ರ ನಡುವೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡೋದಾಗಲಿ, ಸೆಮಿನಾರ್ಸ್ ಮಾಡೋದಾಗಲಿ, ಕಾನ್ಫರೆನ್ಸಸ್ ಮಾಡೋದಾಗಲಿ ಮತ್ತು ಬೇರೆ ಬೇರೆ ಏನಾದರೂ ಮಾಡ್ತಿರ್ತಾರೆ, ಅದರಿಂದ ಪ್ರಮೋಟ್ ಆಗುತ್ತೆ ಇದು. ಓಕೆ, ಸೊ ಇದ್ರ ಲೀಗಲ್ ಸ್ಟೇಟಸ್ ಏನಂದರೆ ಆ್ಯಸ್ ಯು ಅಗೇನ್ ಇಟ್ ಈಸ್ ಎನ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ವಿತೌಟ್ ಲೂಕರೇಟಿವ್ ಪರ್ಪಸ್ ಅಂತ ರಿಜಿಸ್ಟರ್ ಆಗಿದೆ ಇಲ್ಲಿ ಬೆಲ್ಜಿಯಮಲ್ಲಿ. ಸೊ ಇಟ್ ಈಸ್ ಆರ್ಗನೈಸ್ಡ್ ಇನ್ ಟು 5 ರೀಜನ್ಸ್. ಹೇಳಿದ್ನಲ್ಲ ಯಾವ ರೀಜನ್ಸ್ ಅಂದರೆ ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಯುರೋಪ್, ಲ್ಯಾಟಿನ್ ಅಮೆರಿಕಾ ಆ್ಯಂಡ್ ನಾರ್ತ್ ಅಮೆರಿಕಾ. ಓಕೆ, ಸೊ ಪರ್ಟಿಕ್ಯುಲರ್ ಈ ಥರ WCC ಆಫ್ರಿಕಾ, WCC ಏಷ್ಯಾ ಪೆಸಿಫಿಕ್ ಆ ಥರ ಹೆಸರಲ್ಲಿ ಇರುತ್ತೆ ಅದು. ಓಕೆ, ಸೊ ಇದು ಮೀಟಿಂಗ್ಸ್ ಏನು ಮಾಡುತ್ತೆ ಅಂದರೆ ಜನರಲ್ ಅಸೆಂಬ್ಲಿ ಆಕರ್ಸ್ ಎವ್ರಿ 4 ಇಯರ್ಸ್ ಅಂತ. ಒನ್ಸ್ ಇನ್ ಎವ್ರಿ 4 ಇಯರ್ಸಲ್ಲಿ ಜನರಲ್ ಮೀಟಿಂಗ್ಸ್ ಆಗುತ್ತೆ. ಟುಕ್ ಪ್ಲೇಸ್ ಇನ್ ಚೆನ್ನೈ 2012 ಚೆನ್ನೈಲಾಗಿತ್ತು. ರೀಸೆಂಟ್ ಲೈಕ್ ಇಂಡಿಯಾದಲ್ಲಿ ಆಗಿತ್ತು ಅಂದರೆ 2012 ಚೆನ್ನೈಲಾಗಿತ್ತು. ಓಕೆ, ಸೊ ರೀಸೆಂಟಾಗಿ ಆಗಿರೋ ಮೀಟಿಂಗಲ್ಲಿ ಶ್ರೀನಗರ್ನ ಕೂಡ ಇನ್ಕ್ಲೂಡ್ ಮಾಡೋಕ್ಕಂತ ಡಿಸೈಡ್ ಮಾಡಿದರು. ಓಕೆ, ಆ್ಯಂಡ್ ದೆನ್ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಸ್ಟೇಟಸ್ ಕೊಟ್ರಲ್ಲ, ಆ ವರ್ಲ್ಡ್ ಕ್ರಾಫ್ಟ್ ಸಿಟಿ ಡೆಸಿಗ್ನೇಟ್ ಮಾಡಿದರೆ ಅದರಿಂದ ಏನು ಉಪಯೋಗ ಅಂತ ಅಂದರೆ, ಸೊ ಇಟ್ ಈಸ್ ಅನ್ ಇನಿಷಿಯೇಟಿವ್ ವಿಚ್ ವಾಸ್ ಲಾಂಚ್ಡ್ ಇನ್ 2014 ಬೈ ದ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಆ್ಯಂಡ್ ಇಟ್ ರಿಕಗ್ನೈಸ್ ದ pivotal role played by local authorities, craftspeople and communities that play in cultural, economic and social development of worldwide. ಓಕೆ, ಸೊ ಕ್ರಾಫ್ಟ್ನ ಡೆವಲಪ್ ಮಾಡೋಕ್ಕೋಸ್ಕರ ನಾಟ್ ಜಸ್ಟ್ ಫ್ರಮ್ ಕಲ್ಚರಲ್ಲಿ, ಯಾವ ಥರ ಕಲ್ಚರಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಆ ಕ್ರಾಫ್ಟ್ನ ಸೇಫ್ ಗಾರ್ಡ್ ಮಾಡೋದಾಗಲಿ ಪ್ರಮೋಟ್ ಮಾಡೋದ್ರಲ್ಲಿ ಲೋಕಲ್ ಅಥಾರಿಟೀಸ್, ಕ್ರಾಫ್ಟ್ಸ್ ಪೀಪಲ್ ಮತ್ತು ಕಮ್ಯುನಿಟೀಸ್ ಯಾವ ರೀತಿ ರೋಲ್ನ ಪ್ಲೇ ಮಾಡ್ತಾರೆ ಅದನ್ನ ಹೈಲೈಟ್ ಮಾಡೋದು. ಓಕೆ, ಅದನ್ನ ಹೈಲೈಟ್ ಮಾಡಿ ಅವರಿಗೆ ಒಂದು ರೀತಿಯ ಎನ್ಕರೇಜ್ಮೆಂಟ್ ಕೊಡೋದು. ಆ್ಯಂಡ್ ದೆನ್ ಇಂಡಿಯಾದಲ್ಲಿ ಟೋಟಲ್ ಆಗಿ 3 ಸಿಟೀಸ್ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಇವಾಗ ಜಯನಗರ ಒಂದು, ಕಾಶ್ಮೀರ ಒಂದು, ಶ್ರೀನಗರ ಒಂದು, ಅದಕ್ಕಿಂತ ಮುಂಚೆ 3 ಇದ್ವು. ಯಾವುದಂದರೆ ಒಂದು ಜೈಪುರಲ್ಲಿ, ಜೈಪುರ್ ಯಾವುದಕ್ಕೆ ಮೇಲೆ ಇಂಪಾರ್ಟೆಂಟ್ ಕ್ರಾಫ್ಟ್ ಯಾವುದಂದರೆ ಕುಂದನ್ ಜದಾಯ್ ಅಂತ, ಅಂದರೆ ಜೆಮ್ ಸೆಟ್ಟಿಂಗ್. ನೆಕ್ಸ್ಟ್ ಮೀನಾಕರಿ ಜ್ಯುವೆಲರಿ, ಲ್ಯಾಕ್ ಬೇಸ್ಡ್ ಕ್ರಾಫ್ಟ್, ಗೋತಾ ಪಟ್ಟಾಯ್, ಇವೆಲ್ಲ ಇಂಪಾರ್ಟೆಂಟ್ ವರ್ಕ್ಸ್ ಎಲ್ಲಿ ಜೈಪುರಲ್ಲಿ. ಆ್ಯಂಡ್ ದೆನ್ ಸೆಕೆಂಡ್ ಸಿಟಿ ಯಾವುದಂದರೆ ಮೈಸೂರು. ಓಕೆ, ಸೊ ಇಲ್ಲಿ ಯಾವ ಇಂಪಾರ್ಟೆಂಟ್ ಕ್ರಾಫ್ಟ್ ಅಂದರೆ ಕಿನ್ನಾಲ್ ಪೇಂಟಿಂಗ್ಸ್, ಸ್ಯಾಂಡಲ್ವುಡ್ ಕಾರ್ವಿಂಗ್, ರೋಸ್ವುಡ್ ಇನ್ಲೆ ಎಕ್ಸೆಟ್ರಾ ಎಕ್ಸೆಟ್ರಾ. ನೀವು ಇದನ್ನ ಕೇಳಿರ್ಬೋದು, ಕಿನ್ನಾಲ್ ಪೇಂಟಿಂಗ್ಸ್ ಅಂತ ನೋಡಿರ್ಬೋದು. ನೀವು ನೋಡಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಚೆನ್ನಾಗಿರುತ್ತೆ ಅದು. ಆ್ಯಂಡ್ ದೆನ್ ಸ್ಯಾಂಡಲ್ವುಡ್ ಕಾರ್ವಿಂಗ್ಸ್ ನಿಮಗೆಲ್ಲ ಗೊತ್ತೇ ಇದೆ, ಸ್ಯಾಂಡಲ್ವುಡ್ ಮೇಲೆ ಕಾರ್ವಿಂಗ್ಸ್ ಮಾಡಿರ್ತಾರಲ್ಲ ಅದು ಮೈಸೂರು ಝೂದಲ್ಲಾಗಲಿ, ಝೂ ಅಲ್ಲ ಮೈಸೂರು ಮ್ಯೂಸಿಯಮಲ್ಲಾಗಲಿ ನೋಡಿದರೆ ಇದೆಲ್ಲ ಕಂಡುಬರುತ್ತೆ ನಿಮಗೆ. ಆ್ಯಂಡ್ ದೆನ್ ಮಾಮಲ್ಲಪುರಂ, ಅಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಟೋನ್ ಕಾರ್ವಿಂಗ್ ವಿಚ್ ಈಸ್ ಕಂಟಿನ್ಯೂಯಿಂಗ್ ಸಿನ್ಸ್ ದ ಪಲ್ಲವ ಡೈನಾಸ್ಟಿ ಪೀರಿಯಡ್ ವಿಚ್ ಈಸ್ ಫ್ರಮ್ 2075 CE ಟು 897 BCE. ಅವಾಗ ಸ್ಟಾರ್ಟ್ ಆಗಿದ್ದು ಇನ್ನೂರು ಕಂಟಿನ್ಯೂ ಆಗಿದೆ ಅಂತ. ಸೊ ಮಾಮಲ್ಲಪುರಂ ಅಂದರೆ ಮಹಾಬಲಿಪುರಂ ಅಂತ. ಸೊ ಪಲ್ಲವ ಡೈನಾಸ್ಟಿಯಲ್ಲಿ ವೆರಿ ಇಂಪಾರ್ಟೆಂಟ್ ಸಿಟಿ ಆಗಿತ್ತು ಇದು. ಬರೀ ಸ್ಟೋನ್ ಕಾರ್ವಿಂಗ್ ಅಷ್ಟೇ ಅಲ್ಲದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಇದಾಗಿದೆ, ಇದು ಡೆಸಿಗ್ನೇಟ್ ಆಗಿದೆ. ಯಾಕೆಂದರೆ ಅಲ್ಲಿ ಕಲ್ಚರಲಿ ಎಸ್ಪೆಷಲಿ ಟೆಂಪಲ್ ಲೈಕ್ ಸ್ಟ್ರಕ್ಚರ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಅಲ್ಲಿ ಶೋರ್ ಟೆಂಪಲ್ ಆಗಲಿ, ಕೈಲಾಸನಾಥ ಟೆಂಪಲ್ ಆಗಲಿ ಬೈ ಸಿಂಹಚಂದ್ರ ಅವರೆಲ್ಲ ಬಿಲ್ಡ್ ಮಾಡಿದ್ರಲ್ಲ, ಅದಕ್ಕೆ ಫೇಮಸ್ ಆಗಿದೆ. ಸೊ ಇದು 3 ಸಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ಶ್ರೀನಗರ್ನ ಇನ್ಕ್ಲೂಡ್ ಮಾಡೋದಕ್ಕೆ ರೀಸನ್ಸ್ ಏನಂತ. ಓಕೆ, ಸೊ ಶ್ರೀನಗರದಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿದ್ರು ಅಂತಂದರೆ, ಇನಿಷಿಯಲ್ ಆಗಿ ಶ್ರೀನಗರದ ಕ್ರಾಫ್ಟ್ ಸೆಕ್ಟರ್ ಯಾವ ಥರ ಅಂದರೆ, ದ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಕಾಶ್ಮೀರ್ ಈಸ್ ವರ್ಕಿಂಗ್ ವಿತ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಟು ಮ್ಯಾಪ್ ಶ್ರೀನಗರ್ಸ್ ಕ್ರಾಫ್ಟ್ ಸೆಕ್ಟರ್ ಇನ್ ಪ್ರಿಪ್ರೇಷನ್ ಫಾರ್ ದ ಫೈನಲ್ ನಾಮಿನೇಷನ್. ಓಕೆ, ಆಲ್ರೆಡಿ ವರ್ಕ್ ಮಾಡಿದರೆ, ಫೈನಲ್ ನಾಮಿನೇಟ್ ಮಾಡಿದರೆ, ಆಲ್ರೆಡಿ ನಾಮಿನೇಟ್ ಮಾಡಾಯಿತು, ಮಾಡಿ ಇವಾಗ ಅದನ್ನು ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಆರ್ಟಿಷನಲ್ ಹೆರಿಟೇಜ್ ಯಾವ್ದು ಮಾಡ್ತಾರೆ ಅಂದರೆ, ಓವರ್ 20,000 ರಿಜಿಸ್ಟರ್ಡ್ ಕ್ರಾಫ್ಟ್ಮನ್ ಎಂಗೇಜ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್ ವಿಚ್ ಪ್ಯಾಪಿಯರ್ ಮ್ಯಾಶೆ, ವಾಲ್ನಟ್ ವುಡ್ ಕಾರ್ವಿಂಗ್, ಹ್ಯಾಂಡ್ ನಾಟೆಡ್ ಕಾರ್ಪೆಟ್ಸ್ ಆ್ಯಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸರಿನಾ, ಕಾರ್ಪೆಟ್ಸ್ ಮಾಡೋದಾಗಲಿ, ಶಾಲ್ ಮಾಡೋದಾಗಲಿ, ಆಮೇಲೆ ವಾಲ್ನಟ್ ವುಡ್ಡಲ್ಲಿ ಕಾರ್ವಿಂಗ್ ಮಾಡೋದಾಗಲಿ ಎಲ್ಲದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಹ್ಯಾಂಡಿಕ್ರಾಫ್ಟ್ ಕಾಂಟ್ರಿಬ್ಯೂಟ್ ಟು ಸಿಗ್ನಿಫಿಕೆಂಟ್ಲಿ ಟು ದ ಲೋಕಲ್ ಎಕಾನಮಿ
with approximately 2.64 of Jammu Kashmir's overall economic output attributed to the Sector 5 2016-17. ಸರಿನಾ? ಸೊ ಓವರಾಲ್ ಆಗಿ ಜಮ್ಮು ಆ್ಯಂಡ್ ಕಾಶ್ಮೀರ ಬರುವಂಥ ಎಕನಾಮಿಲಿ 2.64% ಆಫ್ ಓವರಾಲ್ ಎಕನಾಮಿ ಯಾವುದನ್ನು ಕಂಟ್ರಿಬ್ಯೂಟ್ ಆಗುತ್ತೆ ಅಂದರೆ ಕ್ರಾಫ್ಟ್ ಸೆಕ್ಟರಿಂದ ಕಾಂಟ್ರಿಬ್ಯೂಟ್ ಆಗುತ್ತೆ. ಸೊ ಹೇಳಿದ್ನಲ್ಲ, ನಾಟ್ ಜಸ್ಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಕಲ್ಚರ್ ಆರ್ ಸೊಸೈಟಿ ಬಟ್ ಆಲ್ಸೋ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಓಕೆ, ಸೊ ನೋಟೇಬಲ್ ಕ್ರಾಫ್ಟ್ ಹೇಳಿದ್ರಲ್ಲ ಆಲ್ರೆಡಿ ಹೇಳ್ದಂಗೆ, ಪೇಪರ್ ಮ್ಯಾಶೆ, ವಾಲ್ನಟ್ ವುಡ್ ಕಾರ್ವಿಂಗ್, ಕಾರ್ಪೆಟ್ಸ್, ಸೌಜ್ನಿ ಎಂಬ್ರಾಯ್ಡರಿ ಆ್ಯಂಡ್ ಪಶ್ಮಿನಾ ಆ್ಯಂಡ್ ಕನಿ ಶಾಲ್ಸ್ ಅಂತ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇಮೇಜಲ್ಲಿ ತೋರಿಸೋ ಟ್ರೈ ಮಾಡ್ತೀನಿ, ಬಟ್ ನಿಮಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಇತ್ತಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಅದ್ರ ಬಗ್ಗೆ. ಸೊ ಇದೆಲ್ಲ, ಸೊ ಶಾಲ್ಸ್ ಆಗಲಿ, ಕಾರ್ವಿಂಗ್ಸ್ ಆಗಲಿ, ಇಲ್ಲಿ ವಾಲ್ನಟಲ್ಲಿ ಕಾರ್ವಿಂಗ್ ಮಾಡೋದಾಗಲಿ, ಸೊ ಎಂಬ್ರಾಯ್ಡರಿ ಆಗಲಿ, ಸೊ ಬೇರೆ ಬೇರೆ ರೀತಿಯಾದಂಥ ಕ್ರಾಫ್ಟ್ನ ಶ್ರೀನಗರದಲ್ಲಿ ಫಾಲೋ ಮಾಡ್ತಾರೆ. ಓಕೆ, ಸೊ ಇದು ಶ್ರೀನಗರ್ನ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಇನ್ಕ್ಲೂಡ್ ಮಾಡಿರೋದಾಗಲಿ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಬಗ್ಗೆ ಆಯಿತು. ಸೊ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇನ್ನೊಂದು ರಿಲೇಟೆಡ್ ಟಾಪಿಕ್ ಯಾವುದಂತಂದರೆ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ. ಓಕೆ, ಇದು ಜಾಸ್ತಿ ನ್ಯೂಸಲ್ಲಿರುತ್ತೆ, ಸೊ ಅದಕ್ಕೋಸ್ಕರ ಇದು ಕೂಡ ಒಂದು ರೀತಿ ನೋಡ್ಕೊಂಬಿಡೋಣ. ಸೊ ವಾಟ್ ಈಸ್ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಅಂದರೆ, ಇಟ್ ವಾಸ್ ಕ್ರಿಯೇಟೆಡ್ ಇನ್ 2004. ಇಟ್ ಈಸ್ ಟು ಪ್ರಮೋಟ್ ಕೋಆಪರೇಷನ್ ವಿತ್ ಆ್ಯಂಡ್ ಅಮಾಂಗ್ ದ ಸಿಟೀಸ್ ದಟ್ ಹ್ಯಾವ್ ಐಡೆಂಟಿಫೈಡ್ ಕ್ರಿಯೇಟಿವಿಟಿ ಆ್ಯಸ್ ಅ ಸ್ಟ್ರಾಟಜಿ ಫ್ಯಾಕ್ಟರ್ ಫಾರ್ ದ ಸಸ್ಟೈನೇಬಲ್ ಅರ್ಬನ್ ಡೆವಲಪ್ಮೆಂಟ್. ಓಕೆ, ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ, ಅರ್ಬನ್ ಡೆವಲಪ್ಮೆಂಟ್ ಸಸ್ಟೈನೇಬಲ್ ಆಗಿರಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕಲ್ಚರಲ್ ಆಗಿ ಸಿಗ್ನಿಫಿಕೆಂಟ್ ಏನಿರುತ್ತೆ ಅದನ್ನು ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಸೊ ಆಲ್ಮೋಸ್ಟ್ 300 ಸಿಟೀಸ್ ಅರೌಂಡ್ ದ ವರ್ಲ್ಡ್ ಕರೆಂಟ್ಲಿ ಮೇಕ್ ಅಪ್ ದಿಸ್ ನೆಟ್ವರ್ಕ್. ಆಬ್ಜೆಕ್ಟಿವ್ ಏನಂತಂದರೆ, ಓವರಾಲ್ ಆಗಿ ವರ್ಲ್ಡ್ಲಿ 300 ಸಿಟೀಸ್ ಇದೆ, ಇಂಡಿಯಾದಲ್ಲಿ ಓನ್ಲಿ 5 ಸಿಟೀಸ್ ಇದೆ ಅನಿಸುತ್ತೆ. ಸೊ ಆಬ್ಜೆಕ್ಟಿವ್ ಅಂದರೆ ಪ್ಲೇಸಿಂಗ್ ಕ್ರಿಯೇಟಿವಿಟಿ ಆ್ಯಂಡ್ ಕಲ್ಚರಲ್ ಇಂಡಸ್ಟ್ರೀಸ್ ಎಟ್ ದ ಹಾರ್ಟ್ ಆಫ್ ದಿ ಡೆವಲಪ್ಮೆಂಟ್ ಪ್ಲಾನ್ಸ್ at the local level and cooperating actively at the international level. ಓಕೆ, ಸೊ ನೀವು ಯಾವುದೋ ಒಂದು ಸಿಟಿನ ಡೆವಲಪ್ ಮಾಡ್ಬೇಕಂತಂದರೆ, ಅರ್ಬನ್ ಡೆವಲಪ್ಮೆಂಟ್ ಮಾಡೋಕ್ಕಂತಂದರೆ ಏನು ಮಾಡ್ಬೇಕಂತಂದರೆ ಸಸ್ಟೈನೇಬಲ್ ಆಗಿರಬೇಕು. ಆ ಸಸ್ಟೈನೇಬಲ್ ಹಾರ್ಟ್ ಒಳಗಡೆ ಏನಿರ್ಬೇಕಂದ್ರೆ ಅಲ್ಲಿ ಇರುವಂಥ ಕ್ರಿಯೇಟಿವಿಟಿನ ಸೆಂಟ್ರಲ್ಲಿ ಇಡಬೇಕಂತ. ಓಕೆ, ಸೊ ಇಟ್ ಈಸ್ ಡೆಸಿಗ್ನೇಟೆಡ್ ಬೈ ಯುನೆಸ್ಕೋ, ಡೆಸಿಗ್ನೇಟೆಡ್ ದ ಕ್ರಿಯೇಟಿವ್ ಸಿಟೀಸ್ ಇನ್ 7 ಫೀಲ್ಡ್ಸ್. ಟೋಟಲ್ ಆಗಿ 7 ಕಲ್ಚರಲ್ ಫೀಲ್ಡ್ಸ್ ಇರುತ್ತೆ, ಅದರ ಡೆಸಿಗ್ನೇಟ್ ಮಾಡುತ್ತೆ. ಯಾವುದಂದರೆ ಕ್ರಾಫ್ಟ್, ಫೋಕ್ ಆರ್ಟ್, ಮೀಡಿಯಾ ಆರ್ಟ್ಸ್, ಫಿಲ್ಮ್ ಡಿಸೈನ್, ಗ್ಯಾಸ್ಟ್ರೋನಮಿ, ಲಿಟ್ರೇಚರ್ ಆ್ಯಂಡ್ ಮ್ಯೂಸಿಕ್. ಓಕೆ, ಟೋಟಲ್ 7 ಫೀಲ್ಡ್ಸಲ್ಲಿ ಸಿಟೀಸ್ನ ಇನ್ಕ್ಲೂಡ್ ಮಾಡುತ್ತೆ. ಇಂಡಿಯಾದಲ್ಲಿ ಯಾವ ಸಿಟೀಸ್ ಅಂತಂದರೆ, ಇಂಡಿಯಾದಲ್ಲಿ ಇನ್ಕ್ಲೂಡ್ ಮಾಡಿರೋ ಸಿಟೀಸ್ ಯಾವುದು ಅಂತಂದರೆ, ಫಸ್ಟ್ ಒನ್ ಶ್ರೀನಗರ್ ಆ್ಯಂಡ್ ಜೈಪುರ್. ಇವೆರಡು ಸಿಟೀಸ್ ಯಾವುದಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಅಂದರೆ ಕ್ರಾಫ್ಟ್ಸ್ ಆ್ಯಂಡ್ ಫೋಕ್ ಆರ್ಟ್ಸ್ ಅಂತ. ಸೊ ಶ್ರೀನಗರ್, ಜೈಪುರ್ ಎರಡು ಇದೆಯಲ್ಲ, ದೀಸ್ ಆರ್ ಆಲ್ಸೋ ಪಾರ್ಟ್ ಆಫ್ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲಲ್ಲೂ ಪಾರ್ಟ್ ಆಗಿದೆ, ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಮುಂಬೈ ಫಿಲ್ಮ್ ಕ್ಯಾಟಗರಿ ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ಮುಂಬೈ ನೋಡಿರೋದು ಬಾಲಿವುಡ್ ಅನ್ನುವಂಥ ಲೈಕ್ ಫೇಮಸ್ ಇಂಡಸ್ಟ್ರಿ ಮುಂಬೈಯಿಂದ ಬೇಸ್ ಆಗಿದೆ, ಅದಕ್ಕೋಸ್ಕರ ಮುಂಬೈನ ಫಿಲ್ಮ್ ಇಂಡಸ್ಟ್ರಿ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಕರ್ನಾಟಕಲ್ಲಿ. ಆ್ಯಂಡ್ ದೆನ್ ಚೆನ್ನೈ ಆ್ಯಂಡ್ ವಾರಣಾಸಿ ದೇ ಹ್ಯಾವ್ ಇನ್ಕ್ಲೂಡೆಡ್ ಬಿಕಾಸ್ ಆಫ್ ಮ್ಯೂಸಿಕ್ ಕ್ಯಾಟಗರಿ. ವಾರಣಾಸಿಯಲ್ಲಿ ಎಸ್ಪೆಷಲಿ ಹಿಂದೂಸ್ತಾನಿ ಮ್ಯೂಸಿಕ್, ಪ್ಲಸ್ ಚೆನ್ನೈಯಲ್ಲಿ ಎಸ್ಪೆಷಲಿ ಕಾರ್ನೆಟಿಕ್ ಮ್ಯೂಸಿಕ್. ಸರಿನಾ? ಆ್ಯಂಡ್ ದೆನ್ ಹೈದರಾಬಾದಲ್ಲಿ ಗ್ಯಾಸ್ಟ್ರೋನಮಿ ಕ್ಯಾಟಗರಿಯಲ್ಲಿ, ಸೊ ಆಸ್ಟ್ರೋನಮಿ ಪ್ಲಸ್ ಬೇರೆ ಇನ್ಕ್ಲೂಡ್ ಮಾಡಿದ್ದಾರೆ ಅಲ್ಲಿ. ಆ್ಯಂಡ್ ದೆನ್ ಕಾಜಿಕೋಡೆ ಕೇರಳದಲ್ಲಿ, ಕಾಜಿಕೋಡ್ ಅಂತ ಕರೀತಾರೆ ಕೇರಳದಲ್ಲಿ, ಅದು ಲಿಟ್ರೇಚರ್ ಮೇಲೆ ಇನ್ಕ್ಲೂಡ್ ಮಾಡಿದರೆ. ಆ್ಯಂಡ್ ಗ್ವಾಲಿಯರ್ ರೀಸೆಂಟಾಗಿ ಇನ್ಕ್ಲೂಡ್ ಮಾಡಿರ್ತೀವಿ ಎರಡು, ಕಾಜಿಕೋಡ್ ಮತ್ತು ಗ್ವಾಲಿಯರ್. ಗ್ವಾಲಿಯರಲ್ಲಿ ಮ್ಯೂಸಿಕ್ ಕ್ಯಾಟಗರಿ. ಓಕೆ, ಗ್ವಾಲಿಯರಲ್ಲಿ ದರ್ ಇಸ್ ಅ ಮಿಕ್ಸ್ ಆಫ್ ಮ್ಯೂಸಿಕ್ ಕ್ಯಾಟಗರೀಸ್. ಯಾವುದಂದರೆ ಹಿಂದೂಸ್ತಾನಿ ಕ್ಯಾಟಗರಿ ಆಗಲಿ, ಹಿಂದೂಸ್ತಾನಿ ಮ್ಯೂಸಿಕ್ ಆಗಲಿ, ಜೊತೆಗೆ ಮಗದ್ ಟೈಪ್ ಆಫ್ ಮ್ಯೂಸಿಕ್ ಆಗಲಿ, ಎಲ್ಲದೂ ಕೂಡ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕೋಸ್ಕರ ಇದೊಂದು 5 ಸಿಟೀಸ್ನ, ಇದರಲ್ಲಿ ಟೋಟಲಾಗಿ 8 ಸಿಟೀಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಸೊ ಇದು ಇವತ್ತಿನ ಟಾಪಿಕ್ ಆಗಿತ್ತು. ಸ್ಮಾಲ್ ಟಾಪಿಕ್ ಆಗಿತ್ತು ಬಟ್ ವೆರಿ ಸಿಗ್ನಿಫಿಕೆಂಟ್, ಎಸ್ಪೆಷಲಿ ಫಾರ್ ಪ್ರಿಲಿಮ್ಸ್. ಗೊತ್ತು ಪ್ರಿಲಿಮ್ಸ್ ದೂರ ಇದೆ ಅಂತ, ಬಟ್ ಆದರೂ ಈ ಥರ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತಲ್ಲ, ಅದು ಒಂದು ಇಯರ್ ಒಳಗಡೆ ಕರೆಂಟ್ ಅಫೇರ್ಸ್ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಸ್ಟ್ ನೋಟ್ ಮಾಡ್ಕೊಂಡಿರಿ ಅಟ್ಲೀಸ್ಟ್. ಓಕೆ, ಸೊ ಆ್ಯಸ್ ಇಫ್ ಪ್ರಿಪೇರ್ ಮಾಡ್ತಿರೋ ಥರನೇ ನೋಟ್ ಮಾಡ್ಕೊತ ಹೋಗ್ತೀರಿ. ಯಾಕೆಂದರೆ ಸಡನ್ನಾಗಿ ಎಂಡ್ ಮೂಮೆಂಟಲ್ಲಿ ಬಂದಾಗ ಕರೆಂಟ್ ಅಫೇರ್ಸ್ನ ಕಂಪ್ಲೀಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗಲೇ ಎಫರ್ಟ್ ಆಗ್ತಾಯಿರಿ ಅಂತ. ಸೊ ನಿಮ್ಗೇನಾದರೂ ಈ ಟಾಪಿಕ್ ಬಗ್ಗೆ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಬೇರೆ ಯಾವುದಾದ್ರು ಟಾಪಿಕ್ ಡಿಸ್ಕಸ್ ಮಾಡೋಕೆ ಅನಿಸಿತ್ತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಡಿಸ್ಕಸ್ ಮಾಡೋಣ ಬರುವಂಥ ಕ್ಲಾಸಲ್ಲಿ. ಅದೇ ರೀತಿ ಮೇನ್ಸ್ಗೆ ರಿಲೇಟೆಡ್ ಏನಾದರೂ ಪ್ರೋಗ್ರಾಮ್ ತರಬೇಕು ಅನಿಸಿತ್ತಂದರೆ ಅದನ್ನು ಕೂಡ ಸಜೆಸ್ಟ್ ಮಾಡಿ, ಅದ್ರ ಮೇಲೆ ಬೇರೆ ಪ್ರೋಗ್ರಾಮ್ ತೊಗೊಂಬರೋ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಇದನ್ನ ಹೇಳ್ತಾ ಇಂದಿನ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.